ಸ್ನೇಹಿತರೆ, ನೀವೇನಾದರೂ ಆಸ್ತಿಯನ್ನು ಮಾರುತ್ತಿದ್ದರೆ ಅಥವಾ ಖರೀದಿ ಮಾಡುತ್ತಿದ್ದರೆ ಕರ್ನಾಟಕದ ಕಂದಾಯ ಇಲಾಖೆಯು ಹೊಸ ನಿಯಮವನ್ನು ಜಾರಿಗೆ ಮಾಡಿದೆ. ಮಾರುವವರು ಮತ್ತು ಖರೀದಿ ಮಾಡುವವರು ನಿಯಮವನ್ನು ಪಾಲಿಸಬೇಕು. ಕರ್ನಾಟಕ ಕಂದಾಯ ಇಲಾಖೆಗೆ ಆಸ್ತಿ ನೋಂದಣಿಗೆ ಡಿಜಿಟಲ್ ಸಿಗ್ನೇಚರ್ ಕಡ್ಡಾಯ ಮಾಡಿದೆ. ಕಂದಾಯ ಇಲಾಖೆ ಇನ್ನು ಮುಂದೆ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡುವವರಿಗೆ ಎಲೆಕ್ಟ್ರಾನಿಕ್ ಸಿಗ್ನೇಚರನ್ನು ಕಡ್ಡಾಯವಾಗಿ ನೀಡಬೇಕು ಎಂದು ಕರ್ನಾಟಕ ಕಂದಾಯ ಇಲಾಖೆ ನೋಂದಣಿಯು ಡಿಜಿಟಲ್ ಸಿಗ್ನೇಚರನ್ನು ಕಡ್ಡಾಯ ಮಾಡಿದ್ದಾರೆ. ಈ ಕಾರಣಗಳಿಂದ ಕರ್ನಾಟಕ ಕಂದಾಯ ಇಲಾಖೆ ಸ್ಟಾಂಪ್ ಡ್ಯೂಟಿ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ಮಾಡಿದ್ದು, ಅದೇ ರೀತಿ ಇನ್ನು ಮುಂದೆ ಎಲ್ಲ ನೋಂದಣಿ ಪ್ರಕ್ರಿಯೆಯೂ ಕೂಡ ಡಿಜಿಟಲೀಕರಣವಾಗಲಿದ್ದು, ಎಲ್ಲ ಸೇಲ್ಸ್ ಡೀಡ್ ಪ್ರಕ್ರಿಯೆಯೂ ಸಹ ಡಿಜಿಟಲೀಕರಣವಾಗಲಿದೆ. ಎಲ್ಲ ಡೀಡ್ ಪ್ರಕ್ರಿಯೆಯು ಆರಂಭದಿಂದ ಅಂತ್ಯದ ಪ್ರಕ್ರಿಯೆಯವರೆಗೂ ಡಿಜಿಟಲೈಸ್ ಮಾಡಲಾಗುತ್ತದೆ. ಹಾಗೂ ಇನ್ನು ಎಲೆಕ್ಟ್ರಾನಿಕ್ ಸಹಿ ಜೊತೆಗೆ ಎಲೆಕ್ಟ್ರಾನಿಕ್ ಸ್ಟ್ಯಾಂಪ್ ಕಡ್ಡಾಯ ಮಾಡಲಾಗಿದ್ದು, ಇದರಿಂದ ಸ್ಟ್ಯಾಂಪ್ಗಳ ಸೋರಿಕೆ ಮತ್ತು ದುರುಪಯೋಗ ತಡೆಯಬಹುದು. ಸಾಕಷ್ಟು ಜನರು ತೆರಿಗೆಗಳಿಂದ ತಪ್ಪಿಸಿಕೊಳ್ಳಲು ಬ್ಯಾಂಕ್ ಚಲನ್ಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿಗಳನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ತಡೆಗಟ್ಟಲು ಈ ಸ್ಟ್ಯಾಂಪ್ ನಿಯಮವನ್ನು ಜಾರಿಗೆ ಮಾಡಿದ್ದಾರೆ. ಅದೇ ರೀತಿ ಡಿಜಿಟಲ್ ಸಿಗ್ನೇಚರ್ ಅಲ್ಲಿ ಬಯೋಮೆಟ್ರಿಕ್ ಕೂಡ ಇರಲಿದೆ. ಇನ್ನು ಮುಂದೆ ಯಾವುದೇ ವ್ಯಕ್ತಿ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡುತ್ತಿದ್ದರೆ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಕಡ್ಡಾಯವಾಗಲಿದೆ. ಅದೇ ರೀತಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಕೂಡ ಕಡ್ಡಾಯ ಮಾಡಲಾಗಿದೆ. ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಆಗುತ್ತಿರುವ ಅಕ್ರಮವನ್ನು ತಡೆಗಟ್ಟಲು ಕಂದಾಯ ಇಲಾಖೆಯು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.